ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ವ್ಲಾಗ್ಸ್. ಸೊ ಈಗ ಟೈಮ್ ಬಂದು ಮಿಡ್ನೈಟ್ 12 ಗಂಟೆ. ಏನಿವತ್ತು ಸ್ಪೆಷಲ್ ಅಂತಂದರೆ ನನ್ನ ಬರ್ಡೇ. ಇಟ್ಸ್ ಮೈ ಬರ್ಡೇ. ಸೊ ಈ ವ್ಲಾಗ್ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಏನೇನೇನು ನೆಕ್ಸ್ಟ್ ಅಂತ ತೋರಿಸ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಇನ್ನೊಬ್ಬರು ಆ್ಯಡ್ ಆನ್ ಆಗಿದ್ದಾರೆ. ಅದು ಯಾರಂತ ಎಲ್ಲ ಮುಂದೆ ಹೋಗ್ತಾ ತೋರಿಸ್ತೀನಿ. ಇಲ್ಲಿ ನನ್ನ ಮಗಳು ಇವತ್ತು ಯಾಕೋ ನಿದ್ದೆನೇ ಮಾಡಿಲ್ಲ. 9 ಗಂಟೆಯಿಂದ ಮಲಗಿಸ್ತಾ ಇದ್ದೀನಿ, ನಿದ್ದೆ ಮಾಡ್ತಾಯಿಲ್ಲ. ತೋರಿಸ್ತೀನಿ ಅವಳನ್ನ. ಇಲ್ಲೋಡೆ ಬುಜ್ಜಿ, ಏನು ಮಾಡ್ತಾಯಿದ್ದೀರಾ ನೀವು ಇಷ್ಟೊತ್ತಲ್ಲಿ? ಪಪ್ಪ 12 ಗಂಟೆಯಲ್ಲಿ ಏನು ಮಾಡ್ತಾಯಿದ್ಯಾ ಪಪ್ಪ ನೀನು? ಬಟ್ಟೆ ಹುಡುಕ್ತಾಳೆ ಹಾಕೊಳ್ಳೋಕ್ಕೆ ಚೆನ್ನಾಗಿರೋದು. ಚೆನ್ನಾಗಿಲ್ಲ ನಿನಗೆ ಇದು ಚೆನ್ನಾಗಿಲ್ಲ ಮತ್ತೆ ಬಟ್ಟೆ ಚೇಂಜ್ ಮಾಡು. ಯಾವ್ದು ಬೇಕು ನಿನಗೆ? ಡ್ರೆಸ್ ಸೆಲೆಕ್ಟ್ ಮಾಡ್ತಾಳೆ 12 ಗಂಟೆಯಲ್ಲಿ ನನ್ನ ಮಗಳು. ಓ ಆ ಪಿಂಕ್ ಕಲರ್ ಬೇಕಂತೆ. ಏ ಪಾಪ ಹ್ಯಾಪಿ ಬರ್ಡೇ ಟು ಯು ಕಲ್ತಿದ್ದಿಲ್ಲ ಹೇಳು. ಹ್ಯಾಪಿ ಬರ್ಡೇ ಟು ಯು ಹೇಳಿ ಪಾಪ. ಹ್ಯಾಪಿ ಬರ್ಡೇ ಟು ಯು ಹೇಳು. ಹೇಳಿ ಪಾಪ. ಹ್ಯಾಪಿ ಬರ್ಡೇ ಟು ಯು. ಅಲ್ಲ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ, ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ಬರೋ ಅಂತಿರು. Happy birthday, happy birthday. Happy birthday to you. Happy birthday. ಎಲ್ಲದಕ್ಕೂ ಕಳಿಸ್ತೀನಿ, ಎಲ್ಲದಕ್ಕೂ ಕಳಿಸ್ತೀನಿ. Happy birthday to you, happy birthday to you. ಏನಾಯ್ತು? Happy birthday. ಕಟ್ ಮಾಡೋಣ ಬಾ. ಮಮ್ಮಿ ಚಿತ್ರ ಕಟ್ ಮಾಡೋ, ಕೇಕ್ ಕಟ್ ಮಾಡೋ. ಇಟ್ಕೊಳ್ಳಿ. ಇಚ್ಚು. ಅಯ್ಯೋ ಕುಚ್ಚಿ. ಅವಳಿಗೆ ಚಾಕುನ ಅವಳ ಕೈಲೇ ಕೊಡಬೇಕು. ಅಯ್ಯೋ ಕ್ಲಾಪ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮಮ್ಮ, ಹ್ಯಾಪಿ ಬರ್ಡೇ. ಆಯ್ತು ತಿನ್ಸುತ್ತೆ ಮಮ್ಮಿ. ಟು ಯು ಹೇಳ್ಬಿಟ್ಲು. ಹ್ಯಾಪಿ ಬರ್ಡೇ ಟು ಯು. ಅಷ್ಟು ಅಲ್ಲಡಿ ಪಾಪ. ಓ ನೋಡ್ತಾಳೆ. ಫ್ರೆಶ್ ಕೇಕ್ ಇದೀನಾ? ನಮ್ಮ ಹೊಸ ಮೆಂಬರ್ನ ಕರೀರಿ. ಮೆಂಬೋ ಸರ್ಪ್ರೈಸ್ ಅಂದ್ರೆ ನಮ್ಮ ಹೊಸ ಮೆಂಬರ್ ಬಂದಿರೋದು. ಪಾಪು ಪಾಪು. And this is the new member of our family. ನಾನು ಇದೇ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಕೇಕ್ ಎಲ್ಲ ಗೊತ್ತಿತ್ತು, ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪಾಪಕ್ಕೆ ತಿನ್ಸೋಣ. ಬ್ಯಾಂಬು ಸಾಕು ತಿನ್ಸ್ಬಿಡತ್ತೆ. ಅಷ್ಟೊಂದು ಚಂದು ಲೇಟಾಗಿ ತಿನ್ಸೋದಲ್ಲಿ ಸಾಕು. ಚೂಡು ಕೈ ನೆನೆ ಕೊಡುತ್ತೆ. ಸ್ವೀಟ್ ದೋಸೆ ಕೊಡ್ಬಾರ್ದು. ಅಲ್ಲ ಬಂದಿದ್ದು 2 ಅವರು. ಪಾಪು ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಬಂತು ನೋಡೋದು. ವಿಶ್ ಮಾಡ್ತೀವಿ. ಇಲ್ಲಿ ಸೀರಿಯಸ್ ಆಗಿ ಕೈ ಕೊಡ್ತಾ ಇತ್ತದು. ಇಲ್ಲಿ ಹ್ಯಾಪಿ ಬರ್ಡೇ, ಇಲ್ಲಿ ಹ್ಯಾಪಿ ಬರ್ಡೇ. ಸೀರಿಯಸ್ ಆಗಿ ಕೈ ಕೊಡ್ತಿತ್ತು. ಚಾಕು ಪರಿಚಯ 2 ಅವರ್ಸ್ ಆಗಿರೋದು ಅಷ್ಟೇ ಪಾಪ ನೀನು. ಇಲ್ಲಿ ಸ್ಟಾರ್ಟ್ ಆಗಿತ್ತು ಇವ್ರಿಗೆ. ಅಲ್ಲೊಬ್ರಿಗೆ ಏನೋ ಆಗ್ತೈತೆ. ತಿನ್ನಿಸ್ಬೇಕಂತ ತಿನ್ನಿಸ್ತೀವಿ. ಪಾಪಕ್ಕೆ ತಿನ್ನಿಸ್ತೀಯಾ? ಪಾಪ ತಿನ್ನಿಸು ಮನೆ. ಪಾಪ ಪಾಪ ಕೈ ತೊಳ್ಸಿ. ಅಷ್ಟೇ ಪಾಪ ತಿನ್ನಿಸ್ಬಿಟ್ಲು. ಸಾಕು ಬಿಡು ಕಳಿ. ಹಸಿ ತಿನ್ನಿಸ್ಬಿಡಕ್ಕೆ ಕುಚ್ಚಿಲಿ ಎಲ್ಲಮ್ಮ. ಸೊ ಇದಾಗಿತ್ತು ನೈಟ್ ಸೆಲೆಬ್ರೇಷನ್.
ಆ್ಯಂಡ್ ವ್ಲಾಗ್ನ ಬೆಳಗ್ಗೆನೂ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ತಾ ಇರಿ ಕಂಟಿನ್ಯೂಸ್ ಆಗಿ. ಸ್ಟೇ ಟ್ಯೂನ್ಡ್. ಹೋಗಿ ನೀನು ಅಲ್ಲಮ್ಮ ಏನು ನನಗೆ ಇದು ಚಾಕು ಚುಮ್ಮ 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 ಚುಂಪು ಬೇಡ ನೀನು ನನಗೆ ಅದ್ರ ಮನೆ ಎಲ್ಲ ಐತೆ ಪಾಪ ಅಲ್ಲಿ, ಅದ್ರ ಮನೆ. ಟಚ್ ಮಾಡಿ ಈಗ ಸದ್ಯಕ್ಕೆ ಇದ್ದಿದ್ದು ಮನೆ ಸಂಧಿ. ಏಯ್ ಪಾಪು, ಏ ಅದು ಎಲ್ಲ ಕಡೆ ಓಡಾಡುತ್ತೆ, ಅಲ್ಲಿ ಬಿಡಬೇಕು. ಎಸ್ ಗೈಸ್, ಸೊ ಮಾರ್ನಿಂಗ್ ಎದ್ದು ರೆಡಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಮಗಳು ಇವತ್ತು ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ಫುಲ್ ಔಟ್ಫಿಟ್ ತೋರ್ಸೋಣ ಬಾ, ಹಿಂದೆ ಅಂತ ನಡ್ಕೊಬರೋಣ ಬಾ. ಬಾಯ್ ಕೈ ಕೊಡಿ. ಅಲ್ಲಿ 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 ಪಾಪ ಚಿಕ್ಕ ಬೈಲಿ. ಪಾಪ ಅಲ್ಲಿ ಇಲ್ಲಿ ಹೆಂಗಾಡ್ತಿದ್ದಾಳೆ ಇವಳು. ಏನದು ಇನ್ನೊಂದು ನೀನು ಹೆಂಗೆ ಕಾಣ್ತಿದ್ಯಾ? ಹಾಯ್. ಪಾಪುನ ಅಮ್ಮ ಮನೆ ಹತ್ರ ಬಿಟ್ಟು ನಾನು ಬೆಳಗ್ಗೆಯಿಂದ ಟೆಂಪಲ್ಗೆ ಹೋಗಿರಲಿಲ್ಲ. ಸೊ ಮನೆ ಹತ್ರ ಇರೋ ಒಂದು ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ವಿ. ನಾನು ಈ ಟೆಂಪಲ್ನ ಇದೆ ಫಸ್ಟ್ ವಿಸಿಟ್ ಮಾಡಿದ್ದು, ಬಟ್ ತುಂಬ ಹಳೆಯ ಕಾಲದ ಟೆಂಪಲ್ ವೈಬ್ ಥರ ಇತ್ತು. ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ದೇವರು. ಆ್ಯಂಡ್ ಸುತ್ತಮುತ್ತದಲ್ಲಿ ಒಂದು ಚಿಕ್ಕ ಚಿಕ್ಕ ದೇವ್ರುಗಳಿದೆ. ಸೊ ಅದು ಕತ್ಲೆಯಲ್ಲಿ ಇತ್ತು, ಬಿಕಾಸ್ ಅದರಲ್ಲಿ ದೀಪದ ಬೆಳಕು ಮಾತ್ರ ಇರೋದು, ಲೈಟ್ಸ್ ಎಲ್ಲ ಏನೂ ಆನ್ ಮಾಡಿರಲಿಲ್ಲ. ಆ್ಯಂಡ್ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಚಸ್ಕಾ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದ್ರ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಚೆಯಿಂದ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ನಾವು ಒಳಗಡೆ ಎಂಟರ್ ಆದ್ವಿ. ಬಟ್ ಒಳಗಡೆ ಹೋದಾಗ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಪ್ಲೇಸಲ್ಲೂ ಡಿಫ್ರೆಂಟ್ ಆ್ಯಂಡ್ ಯೂನಿಕಾಗಿ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಇತ್ತು. ಆ್ಯಂಡ್ ಲೈಟ್ಸ್ ಎಫೆಕ್ಟು ಅಷ್ಟೇ. ಸೊ ನಮಗೇನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಈ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಸೊ ಈ ಒಂದು ರೆಸ್ಟೋರೆಂಟ್ ಬಂದು ಪಂಜಾಬಿ ಆರ್ ಗುಜರಾತಿ ಸ್ಟೈಲ್ ರೆಸ್ಟೋರೆಂಟ್ ಮೇ ಬಿ, ನಮಗೆ ಅಷ್ಟು ಗೊತ್ತಿಲ್ಲ ಬಿಕಾಸ್ ನಾವು ಆ ಥರ ಫುಡ್ಸ್ ಯಾವತ್ತೂ ತಿಂದಿಲ್ಲ. ಸೊ ಸ್ವಲ್ಪ ಹುಳಿ ಆ್ಯಂಡ್ ಸ್ವೀಟ್ನೆಸ್ಸು ಎಲ್ಲನೂ ಮಿಕ್ಸ್ ಆಗಿತ್ತು. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವ್ಲಾಗೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.